ಹಾಯ್, ವೆಲ್ಕಮ್ ಬ್ಯಾಕ್ ಟು ಎಚ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಯೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇದು ದಸರಾ ಹಬ್ಬದ ಕೊನೆಯ ನವರಾತ್ರಿಯ ಪೂಜೆಯ ವ್ಲಾಗ್ ಆಗಿರುತ್ತೆ. ತುಂಬ ಲೇಟಾಗಿ ವಿಡಿಯೋನ ಅಪ್ಲೋಡ್ ಮಾಡ್ತಿದ್ದೀನಿ. ಸ್ವಲ್ಪ ಪರ್ಸ್ನಲ್ ಪ್ರಾಬ್ಲಮ್ ಇದ್ದಿದ್ದರಿಂದ ಹಾಗಾಗಿ ಮಾಡಲಿಕ್ಕೆ ವಿಡಿಯೋಸ್ ಎಡಿಟ್ ಮಾಡಲಿಕ್ಕೆ ಆಗಿರಲಿಲ್ಲ. ಹಾಗಾಗಿ ನೋಡ್ತಾ ಇರ್ಬೋದು, ಕೊನೆಯ ದಿನ ಅಂತ ತಕ್ಷಣ ಏನೋ ಒಂಥರ ಮನೇಲಿ ತುಂಬಾ ಖುಷಿ ಆಗ್ತಿತ್ತು, ಸಂಭ್ರಮ ಮನೆ ಮಾಡಿತ್ತು ಅಂತಲೇ ಹೇಳ್ಬೋದು. ಜೊತೆಗೆ ನಮ್ಮ ಹಸ್ಬೆಂಡ್ ಕೂಡ ನನ್ನ ಪೂಜೆಗೆ ಏನೆಲ್ಲ ಬೇಕಿತ್ತು ಅದನ್ನೆಲ್ಲನೂ ಕೂಡ ಹೆಲ್ಪ್ ಮಾಡ್ತಾಯಿದ್ರು. ಆಲ್ಮೋಸ್ಟ್ ಈ ಒಂದು ಪೂಜೆ ತಯಾರಿ ಮಾಡ್ಕೊಳಕ್ಕೆ 1 ಅವರ್ ಹಿಡ್ದೋಗಿದೆ. ಯಾಕಂದರೆ ದೇವರಿಗೆ 5ನೇ ದಿನದಾಗ ನಮ್ಮದು ಕೊನೆಯ ದಿನ, 5ನೇ ದಿನದ ಪೂಜೆ ಅಂತ ಹೇಳ್ಬೋದು. ಎಲ್ಲರಿಗೂ 9ನೇ ದಿನ ಆಗಿರುತ್ತೆ, ನಾವು 5 ದಿನ ಪೂಜೆ ಹಿಡ್ದಿದ್ದರಿಂದ 5ನೇ ದಿನದ ವ್ಲಾಗ್ ಅಂತಲೇ ಹೇಳ್ಬೋದು ಈ ಒಂದು ಪೂಜೆಯ ವ್ಲಾಗು. ಸೊ ಈ ಒಂದು ಕಾರಣಕ್ಕೋಸ್ಕರ ದೇವರಿಗೆ ಮಟ್ಲಕ್ಕಿ ಎಲ್ಲ ಕಟ್ಟಬೇಕಿತ್ತು. ಹಾಗಾಗಿ ಎಲ್ಲನೂ ಸಹ ನೈಟೇ ನಾವೆಲ್ಲನೂ ತೊಗೊಂಬಂದು ಇಟ್ಕೊಂಡ್ವಿ. ಯಾಕಂದರೆ ಮಾರ್ನಿಂಗ್ ಹೋಗೋಕ್ಕಾಗಲ್ಲ, ಶಾಪು ಅಷ್ಟು ಬೇಗ ಓಪನ್ ಆಗಲ್ಲ ಅಂದ್ಕೊಂಡು ಬೇಗ ಎಲ್ಲ ನೈಟೇ ತೊಗೊಬಂದು ಇಟ್ಕೊಂಡ್ವಿ. ಮಾರ್ನಿಂಗ್ ಒಂದು 4:45ಗೆ ಎದ್ದು ಪೂಜೆ ತಯಾರಿ ಎಲ್ಲ ಮಾಡ್ಕೊತಾ ಇದ್ದೀವಿ. ನೋಡ್ತಾ ಇರ್ಬೋದು, ಮಟ್ಲಕ್ಕಿಗೆ ಒಬ್ಬೊಬ್ಬರ ಕಡೆ ಒಂದೊಂದು ಮನೇಲಿ ಒಂದೊಂಥರ ಸಂಪ್ರದಾಯ ಅಂತಲೇ ಹೇಳ್ಬೋದು. ನಮ್ಮ ಮನೆಯಲ್ಲಿ ನನಗೆ ದೊಡ್ಡಮ್ಮ ಹೇಳ್ಕೊಟ್ಟ ರೀತಿಯಲ್ಲಿ ನಾನು ಈ ರೀತಿಯಾಗಿ ಮಾಡಿದ್ದೀನಿ. 5 ಬೊಕ್ಸೆಯಷ್ಟು ಅಕ್ಕಿನ, ಅಂದರೆ ಫಸ್ಟ್ ನಾವು ಒಂದು ಕೈಯಲ್ಲಿ ಹಾಕಿದರೆ ಅದು 1 ಬೊಕ್ಸೆ ಆಗುತ್ತೆ. 2 ಕೈ ಸೇರಿ ಹಾಕಿದರೆ 3 ಸಲ ಹಾಕಿದರೆ 5 ಸಲ ಆಗುತ್ತೆ. ಲಾಸ್ಟ್ 5ನೇ ಸಲ ಹಾಕುವಾಗ ಒಂದು ಕೈಯಲ್ಲಿ ಹಾಕುವಂಥದ್ದು. ಅದನ್ನ ಹಾಕ್ಬಿಟ್ಟು ಮತ್ತು ಕೊಬ್ಬರಿ ಬಟ್ಲ ಇರುತ್ತಲ್ವ ಅದನ್ನು 2 ಹೋಳು ಮಾಡಿ ಇಟ್ಕೊಂಡು ಅದಕ್ಕೆ ಅರಶಿನ ಕೊಂಬು, 5 ರೂಪಾಯಿ ಕಾಯಿನು, ಉತ್ತತ್ತಿ, ಅಡಿಕೆ ಎಲ್ಲ ಇಟ್ಬಿಟ್ಟು ಒಂದು ಬಳೆನ ಸಪ್ರೇಟಾಗಿ ಹಾಕ್ಬೋದು ಅಥವಾ ಅದ್ರ ಜೊತೆಗೆ ಹಾಕಿಡ್ಬೋದು. ಅದ್ರ ಜೊತೆಗೆ ಅರಿಶಿನ ಕುಂಕುಮ ಎಲ್ಲ ಹಾಕ್ಬಿಟ್ಟು ಕಟ್ಟಿ ದೇವರಿಗೆ ಪ್ರಾರ್ಥನೆ ಮಾಡಿಕೊಂಡು ಕಟ್ಟಿಟ್ಕೋಬೇಕು. ನಾನು ಬೇಡ ಅಂದ್ಕೊಂಡು ಸಪ್ರೇಟಾಗಿ ಬಳೆ ಎಲ್ಲ ಸಪ್ರೇಟಾಗಿ ಇಟ್ಕೊಂಡು ಅಂದ್ಕೊಂಡು ಹಾಗೆ ಹೊರಗಡೆನೇ ಇಟ್ಟಿದ್ದೀನಿ. ಇದಾದಮೇಲೆ 5 ಗಂಟೆನ ಕಟ್ಟಿದ್ದೀನಿ ದೇವರಿಗೆ ಪ್ರಾರ್ಥನೆ ಮಾಡಿಕೊಂಡು. ಇದಾದಮೇಲೆ ಉಡಿ ತುಂಬಬೇಕಿತ್ತಲ್ವ ಮುತ್ತೈದರಿಗೆಲ್ಲ. ಸೊ ಹಾಗಾಗಿ ಅದನ್ನು ಕೂಡ ರೆಡಿ ಮಾಡ್ಕೊಳ್ಲಿಕ್ಕೆಲ್ಲ ತಯಾರಿ ಮಾಡಿಕೊಂಡೆ. ಎಲ್ಲ ಇಟ್ಕೊಂಡು ನಮ್ಮ ಮನೆಯವರು ಕೂಡ ಬ್ಯಾಗಲ್ಲಿ ಇಟ್ಕೊಂಡಿದ್ರು. ಯಾಕಂದರೆ ತುಂಬ ದೂರ ಹೋಗೋದ್ರಿಂದ ನಾರ್ಮಲಾಗಿ ನಡ್ಕೊಂಡು ಹೋಗೋದಾದರೆ ಎಲ್ಲ ಕೈಲಿ ಇಟ್ಕೊಂಡು ಹೋಗ್ಬೋದು. ಬೈಕಲ್ಲಿ ಹೋಗೋದ್ರಿಂದ ಎಲ್ಲನೂ ಇಟ್ಕೊಂಡು ಹೋಗೋಕ್ಕಾಗಲ್ಲ ಅಂದ್ಕೊಂಡು ಕವರಲ್ಲೆಲ್ಲ ಇಟ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀವಿ. ನಾನು ಕೂಡ ಈಗ ಮಡ್ಲಿಕ್ಕೆಲ್ಲ ರೆಡಿ ಮಾಡ್ಕೊಂಡು ಆದಮೇಲೆ ಪೂಜೆ ಮಾಡಲಿಕ್ಕೆ ಬನ್ನಿ ಮನೆಗೆ ಪೂಜೆ ಮಾಡಲಿಕ್ಕೆ ಏನೆಲ್ಲ ಬೇಕು ಅದನ್ನೆಲ್ಲ ತಯಾರಿ ಮಾಡ್ಕೊತಾ ಇದ್ದೀನಿ. ಏನೋ ಒಂಥರ ತುಂಬಾ ಖುಷಿ ಆಗ್ತಿದೆ. ಒಂದೊಂದು ಕಡೆ ಟೈಮ್ ಬೇಗ ಆಗ್ತಿದೆ ಅಂತೆಲ್ಲ ಮನಸ್ಸು ಬೇಜಾರಾಗ್ತಿದ್ದು, ಆದರೂ ಪರವಾಗಿಲ್ಲ, ನಿಧಾನ ಆದರೂ ಪರವಾಗಿಲ್ಲ ಅಂದ್ಕೊಂಡು ಎಲ್ಲ ರೆಡಿ ಮಾಡಿಕೊಂಡು ಬರೋ ಅಷ್ಟಿಗೆ 6:45 ಆಗೋಗ್ಬಿಡ್ತು. ನೋಡ್ತಾ ಇರ್ಬೋದು ಎಳೆ ಬಿಸಿಲು ಯಾವ ರೀತಿಯಾಗಿ ಹೊಡಿತಾ ಇದೆ. ಸೊ ಈ ದೇವಸ್ಥಾನ ಎಲ್ಲರೂ ಗೊತ್ತಿರ್ಬೋದು, ನಾಗರಬಾವಿ ಹೋಗೋ ರೋಡಲ್ಲಿರೋ ಅಂಥದ್ದು. ಎಲ್ಲರಿಗೂ ಗೊತ್ತಿರುತ್ತೆ, ಗೊರಗುಂಟೆಪಾಳ್ಯ ರೋಡ್ ಇದಲ್ವ, ಸೊ ಆ ರೋಡಿಗೆ ಹೋಗೋ ಅಂಥ ಈ ಒಂದು ಟೆಂಪಲ್ ಎಲ್ಲರೂ ಕಾಣಿಸುತ್ತೆ ನಾಗರಬಾವಿ ಹತ್ರ. ಇದಾದಮೇಲೆ ನಮ್ಮ ಮನೆಯವರು ಕೂಡ ಮಡ್ಲಕ್ಕಿಗೆಲ್ಲ ತಯಾರಿ ಮಾಡಲಿಕ್ಕೆ ಕಟ್ಟಕ್ಕೆಲ್ಲ ಅಲ್ಲಿ ಸರಿ ಅನ್ನಿಸ್ತಾ ಇರಲಿಲ್ಲ, ಎಲ್ಲ ರೆಡಿ ಮಾಡಿಕೊಟ್ಟೆ. ಅದಾದಮೇಲೆ ಅವರು ಸಹ ಅಲ್ಲಿ ಕಟ್ಟಿದ್ರು ಚೆನ್ನಾಗಿ. ನೋಡಿ ಎಷ್ಟು ಖುಷಿ ಆಗ್ತಿದೆ. ಎಲ್ಲರೂ ಒಂದಿನ ಈಗ 6ನೇ ದಿನ ಬಿದ್ದಾಗ ಪೂಜೆ ಹಿಡ್ದಿದ್ರು. ನಾನು 5ನೇ ದಿನದಿಂದ ಪೂಜೆ ಹಿಡ್ದಿದ್ದಲ್ವ, 1-2-3 ಮಾತ್ರ ಪೂಜೆ ಮಾಡೋಗಿದ್ರು. ಅದಾದಮೇಲೆ ನಾನೇ ಮಾಡಿದ್ದೆ. ಲಾಸ್ಟ್ ಇಯರ್ ನಾನು 6ನೇ ದಿನದಿಂದ ಹಿಡ್ದಾಗ ಒಂದು ದಿನ ಬನ್ನಿ ಕೊಡೋ ಟೈಮಲ್ಲಿ ಆ ಒಂದು ದಿನ ಕಂಪ್ಲೀಟ್ ಆಗ್ತಾಯಿತ್ತು. ಈ ಸರಿ ಆ ಥರ ಮಾಡೋದು ಬೇಡ ಅಂತ ಅಂದ್ಕೊಂಡು ಮೈಸೂರಲ್ಲಿ ದಸರಾನ ಹಬ್ಬದಲ್ಲಿ ಯಾವ ರೀತಿಯಾಗಿ 9 ದಿನ ನವರಾತ್ರಿ ಪೂಜೆನ ಯಾವ ರೀತಿಯಾಗಿ ಮಾಡ್ತಾರೋ ಹಾಗೆ ಮಾಡಬೇಕು ಅಂದ್ಕೊಂಡು ನಾನು ಕೂಡ ಈ ಸರಿ ಫಸ್ಟ್ ಟೈಮ್ ನಾನು ನವರಾತ್ರಿ ಹಬ್ಬನ ನವರಾತ್ರಿ ದಿನಗಳಲ್ಲಿ ಮಾಡಿದ್ದೀನಿ. ಮುಂಚೆ ಆದರೆ ಬನ್ನಿ ಕೊಡೋ ಟೈಮಲ್ಲಿ ಆಗಿರ್ಬೋದು ಅಥವಾ ಆಯುಧ ಪೂಜೆ ಟೈಮಲ್ಲಿ ಎರಡೂ ಸೇರಿಬಿಟ್ಟು ನಾನು 5 ದಿವಸ ಪೂಜೆ ಮಾಡ್ತಾಯಿದ್ದೆ. ಈ ಸರಿ ಸ್ವಲ್ಪ ಚೇಂಜ್ ಇರಲಿ ಅಂತ ಅಂದ್ಕೊಂಡು ಆ ಥರ ಮಾಡಿದ್ದೀನಿ. ನೋಡೋಣ, ವಿಭಿನ್ನವಾಗಿ ಮಾಡೋದು ತುಂಬ ಚೆನ್ನಾಗಿರುತ್ತೆ ಅಂತಲೇ ಅನ್ನಿಸ್ತು. ನೋಡಿ, ಪೂಜೆ ಯಾವಾಗಲೂ 5 ದಿವಸನೂ ಇದೇ ರೀತಿಯಾಗಿ ಮಾಡಿದ್ವಿ. ಇವತ್ತು ಫೈನಲ್ ಡೇ ಕೂಡ ಇದೇ ರೀತಿಯಾಗಿ ಮಾಡ್ತಾ ಇದ್ದೀವಿ. ತುಂಬ ವೀಡಿಯೋಸ್ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಏನೋ ಗೊತ್ತಿಲ್ಲ, ಎಷ್ಟು ಪ್ರಾಬ್ಲಮ್ಗಳ ಮೇಲೆ ಪ್ರಾಬ್ಲಮ್ಮು. ಏನಾದರೂ ಹಾಕಬೇಕು ಮಾಡಬೇಕು ಅಂದಾಗ ಏನಾದರೂ ಒಂದು ಡಿಸ್ಟರ್ಬೆನ್ಸ್ ಇರೋದು ಅಥವಾ ಏನಾದರೂ ಒಂದು ಸಮಸ್ಯೆಗಳು ಬರೋದು. ಆದ್ರೂ ಪರವಾಗಿಲ್ಲ, ಲೇಟಾಗಿ ಅಪ್ಲೋಡ್ ಮಾಡೋಣ, ಏನೂ ಆಗಲ್ಲ ಅಂದ್ಕೊಂಡು ಬಟ್ ಕನ್ಸಿಸ್ಟೆನ್ಸಿಯಾಗಿ ಶಾರ್ಟ್ಸ್ ವೀಡಿಯೋಸ್ನ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆದರೂ ಪರವಾಗಿಲ್ಲ, ಜನ ನಮ್ಮನ್ನು ಅಕ್ಸೆಪ್ಟ್ ಮಾಡ್ಕೊತಾರೆ, ವೀಡಿಯೋಸ್ನ ಇಷ್ಟಪಡ್ತಾರೆ ಅಂತಂದು ಆ ವೀಡಿಯೋಸ್ನ ಬೇಡ ಬಿಡು ಹಾಕೋದೇನೋ ಅಂದ್ಕೊಂಡೆ. ಇನ್ನು 3 ವೀಡಿಯೋಸ್ನೆಲ್ಲ ಮುಂಚೆನೇ ಹಾಕಿದ್ದೀನಿ. ಆಯುಧ ಪೂಜೆದು 4 ವೀಡಿಯೋಸ್ ಕೂಡ ಹಾಕಿದ್ದೀನಿ. ಇದು ಕೊನೆಯ ವೀಡಿಯೋ ಮತ್ತು ದಸರಾ ಹಬ್ಬದೊಂದು ವೀಡಿಯೋ ಇದೆ. ಎರಡನ್ನೂ ಕೂಡ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಅದನ್ನ ಎಲ್ಲರೂ ಇಷ್ಟಪಡ್ತಾರೆ ಅಂತ ಭಾವಿಸ್ತೀನಿ. ಸೊ ಇದಾದಮೇಲೆ ಎಲ್ಲ ಹೆಣ್ಮಕ್ಳಿಗೆ ಉಡಿ ತುಂಬಕ್ಕೆಲ್ಲ ಪೂಜೆ ತಯಾರಿ ಮಾಡ್ಕೊಂಡಿದ್ದಾದ್ಮೇಲೆ ಪೂಜೆ ಎಲ್ಲ ಮಾಡಿದೆ. ಪೂಜೆ ಮಾತ್ರ ತುಂಬಾ ಚೆನ್ನಾಗಾಯಿತು. ನಾನು ಅಂದ್ಕೊಂಡಿದ್ದಕ್ಕಿಂತ ತುಂಬಾ ಚೆನ್ನಾಗಾಯಿತು. ಆದರೆ ತುಂಬ ಜಾಸ್ತಿ
ಜಾಸ್ತಿ ಜನ ಇದ್ದಿದ್ರೆ ಇನ್ನೂ ಚೆನ್ನಾಗಿ ಅನಿಸೋದು. ತುಂಬ ಹೊತ್ತು ವೇಟ್ ಮಾಡಿ ಆದಮೇಲೆ ಒಬ್ಬೊಬ್ಬರೇ ಹೆಣ್ಮಕ್ಳು ಬಂದು ನಾನು ದೇವರಿಗೆ ಪ್ರಾರ್ಥನೆ ಮಾಡ್ಕೊಂಡೆ, ಅಮ್ಮ ತಾಯಿ ಬೇಗ ಬೇಗ ಬರಲಿ, ಎಷ್ಟೊತ್ತನ ಆಯಿತು ಯಾರೂ ಬಂದಿಲ್ಲ ಅಂತ ಅಷ್ಟೇ. ಅದಾದಮೇಲೆ 5 ಜನನೂ ಹೆಣ್ಮಕ್ಳು ಬಂದುಬಿಟ್ರು. ನೋಡಿದ ತಕ್ಷಣ ತುಂಬಾ ಖುಷಿ ಆಯಿತು. ಪ್ರತಿಯೊಬ್ಬರಿಗೂ ಉಡಿ ತುಂಬಿದೆ. ಅದನ್ನು ವೀಡಿಯೋಸ್ ಏನೂ ಮಾಡ್ಕೊಳ್ಳಿಲ್ಲ. ಯಾಕಪ್ಪ ಅಂದರೆ ಒಬ್ಬೊಬ್ಬರಿಗೆ ಕ್ಯಾಮ್ರಾ ಇಷ್ಟ ಆಗುತ್ತೆ, ವೀಡಿಯೋಸ್ ಎಲ್ಲ ಇಷ್ಟ ಆಗುತ್ತೆ ಮಾಡ್ಕೊಳೋದು, ಒಬ್ಬರಿಗೆ ಇಷ್ಟ ಆಗಲ್ಲ. ಸುಮ್ಮನೆ ಅವ್ರಿಗೂ ಕಿರಿಕಿರಿ ಅನ್ನೋದು ಬೇಡ ಅಂತ ಅಂದ್ಕೊಂಡು ಯಾವುದೇ ರೀತಿಯಾಗಿ ವೀಡಿಯೋಸ್ನ ಮಾಡ್ಕೊಳ್ಳಿಲ್ಲ. ಬಟ್ ಎಲ್ಲ ಅಂದ್ಕೊಂಡಂಗೆ ತುಂಬಾ ಚೆನ್ನಾಗಾಯಿತು ಇವತ್ತಿನ ದಿನ ಅಂತಲೇ ಹೇಳ್ಬೋದು. ಇನ್ನು ಇದು ನವರಾತ್ರಿಯ 9ನೇ ದಿನ ಆಗಿರೋದ್ರಿಂದ ತಾಯಿ ಸಿದ್ಧಿದಾತ್ರಿಗೆ ಈ ಒಂದು ದಿನನ ಸಮರ್ಪಣೆ ಮಾಡಲಾಗುತ್ತದೆ. ಸೊ ತುಂಬಾ ಖುಷಿ ಆಗ್ತಾ ಇತ್ತು ಈ ಒಂದು ದಿನನ. ಎಷ್ಟು ಚೆನ್ನಾಗಿ ನಾವು ದೇವರಿಗೆ ಪೂಜೆ ಮಾಡ್ತೀವಿ ಅಂತ ಅಂದ್ಕೊಂಡಿರಲಿಲ್ಲ. ಲಾಸ್ಟ್ ಇಯರು ತುಂಬ ಚೆನ್ನಾಗಾಗಿತ್ತು. ಇವತ್ತು ಈ ಸಲ ತುಂಬ ಇನ್ನೂ ಅದಕ್ಕಿಂತ ಸ್ವಲ್ಪ ಚೆನ್ನಾಗಾಗಿದೆ. ನಾವು ಸ್ಯಾರಿ ಕೂಡ ಸ್ವಲ್ಪ ಅದು ರಿಲೇಟೆಡ್ ಆಗೇ ಉಟ್ಕೊಂಡು ತುಂಬ ಚೆನ್ನಾಗಿ ಮಾಡಿದ್ವಿ. ನಮ್ಮ ಹಸ್ಬೆಂಡ್ ಕೂಡ ಎಲ್ಲದಕ್ಕೂ, ಅದರಲ್ಲೂ ಪೂಜೆದಕ್ಕೆ ಅಂತ ತುಂಬ ಸಪೋರ್ಟ್ ಮಾಡ್ತಾರೆ. ಒಬ್ಬೊಬ್ಬರು ಏನು ಮಾಡ್ತೀಯ ಬಿಡು ಹಾಗೆ ಹೀಗೆಲ್ಲ ಅಂತಾರೆ. ನನಗೆ ಗೊತ್ತು, ನನ್ನ ಫ್ರೆಂಡ್ಸ್ ಸರ್ಕಲೆಲ್ಲ ಆಗೋಗಿದೆ. ಆ ಒಂದು ಕಾರಣಕ್ಕೋಸ್ಕರ ನಮ್ಮ ಹಸ್ಬೆಂಡ್ ತುಂಬ ಸಪೋರ್ಟ್ ಮಾಡಿದರು ಪೂಜೆಗೆ. ಎಷ್ಟೇ ದೂರ ಇದ್ರೂ ಅವ್ರು ಬನ್ನಿ ಮರನ ಗೂಗಲಲ್ಲಿ ಸರ್ಚ್ ಮಾಡಿ ಕರ್ಕೊಂಡು ಹೋಗಿದ್ದಾರೆ ಅಂದರೆ ನೀವೇ ಲೆಕ್ಕ ಹಾಕಿ ಎಷ್ಟು ದೇವ್ರ ಮೇಲೆ ಅವ್ರಿಗೆ ಭಕ್ತಿ ಇದೆ ಅಂತಂದು. ಅಲ್ಲ ಜೊತೆಗೆ ಅಲ್ಲಿ ವೈಫ್ಗಳು ಜೊತೆಗೆ ಬರೋರು ಅಲ್ಲ, ಹಸ್ಬೆಂಡ್ಸ್ ಎಲ್ಲ ಅವರ ವೈಫ್ ಪೂಜೆ ಮಾಡ್ತಾ ಇರುವಾಗ ಸುಮ್ಮನೆ ನಿಂತ್ಕೊಂಡು ನೋಡೋರು. ಅದಾದಮೇಲೆ ಯಾವುದನ್ನು ಕೊಡಿ ಒಂದು ಹಚ್ಬಿಟ್ಟು ಇದನ್ನು ಮಾಡೋರು. ಬಟ್ ಇವ್ರು ನನ್ನ ಜೊತೆಗೆ ಇದ್ದು ಎಲ್ಲ ಪೂಜೆನ ಮಾಡಿಬಿಟ್ಟು ಒಂಥರ ತುಂಬಾ ಖುಷಿಯಾಗಿ ದಿನನ ಕಳೆದ್ವಿ ಅಂತಲೇ ಹೇಳ್ಬೋದು. ತುಂಬಾ ಖುಷಿಯಾಗಿತ್ತು. ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಅಂತಲೇ ಅನ್ನಿಸ್ತು. ಇದಾದಮೇಲೆ ಪೂಜೆ ಎಲ್ಲ ಮುಗಿಸ್ಕೊಂಡು ಸೀದಾ ಮನೆಗೆ ಹೋದ್ವಿ. ಗೊತ್ತಿರುತ್ತೆ ಒಂದು ಯಾವ ಪ್ಲೇಸು ಅಂತ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ಈ ದಿನ ಅಂತಲೇ ಹೇಳ್ಬೋದು. ಬಟ್ ಇದೇ ಲಾಸ್ಟ್ ಡೇ ಆಗಿರೋದ್ರಿಂದ ತುಂಬಾ ನಿಧಾನ ಆದರೂ ಪರವಾಗಿಲ್ಲ, ನಿಧಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡು ನಿಧಾನಕ್ಕೆ ಹೋದ್ವಿ. ಇದಾದಮೇಲೆ ಟೈಮ್ ಆಗಿಬಿಟ್ಟಿತ್ತು ಅಂತಂದು ಮಾರ್ನಿಂಗ್ ಎಲ್ಲ ಕೆಲಸ ಮುಗಿಸ್ಕೊಂಡಿದ್ದೆ. ಬಟ್ ರಂಗೋಲಿ ಹಾಕೋದಾಗಿರ್ಬೋದು ಅಥವಾ ಅರಿಶಿನ ಕುಂಕುಮ ಮಾಡೋದು ಹೂವೆಲ್ಲ ಹಾಕಿರಲಿಲ್ಲ. ಬಂದ ತಕ್ಷಣ ಫಸ್ಟು ಒಳಗಡೆ ಎಂಟ್ರಿ ಕೊಡೋಕ್ಕಿಂತ ಮುಂಚೆ ನಾನು ಫಸ್ಟ್ ಕೆಲಸ ಮಾಡಿದ್ದನ್ನೇ ಬಾಗಿಲಿಗೆಲ್ಲ ಅರಿಶಿನ ಎಲ್ಲ ಹಚ್ಬಿಟ್ಟು ಅದಾದ ಅರಿಶಿನ ಕುಂಕುಮ ಇಟ್ಟು ರಂಗೋಲಿ ಇಟ್ಟು ಹೂವೆಲ್ಲ ಇಟ್ಬಿಟ್ಟು ಪೂಜೆ ತಯಾರಿ ಎಲ್ಲ ಮಾಡಿಕೊಂಡೆ. ಪೂಜೆ ಕೂಡ ತುಂಬಾ ಚೆನ್ನಾಗಿ ಆಯಿತು ಅಂತಲೇ ಹೇಳ್ಬೋದು. ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಪೂಜೆ ಮಾಡಿದೆ ಅಂತಂದು. ಒಂಥರ ಮನಸ್ಸಿಗೆ ತುಂಬಾ ಖುಷಿ ಕೊಡುವಂಥದ್ದು. ಅದೇನೇ ಮಾಡ್ತೀವಲ್ಲ ಗೊತ್ತಿಲ್ಲ, ಪೂಜೆ ಮಾಡಿದ ತಕ್ಷಣ ಮನಸ್ಸಿಗೆ ನೆಮ್ಮದಿ ಅಂತಲೇ ಅನಿಸುತ್ತೆ. ಸೊ ಇದಾಗಿತ್ತು ನನ್ನ ನವರಾತ್ರಿಯ 9ನೇ ದಿನದ ವ್ಲಾಗು. ತುಂಬ ಲೇಟಾಗಿ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಯಾರೂ ಬೇಜಾರು ಮಾಡ್ಕೋಬೇಡಿ. ಸೊ ಗೊತ್ತಿರುತ್ತೆ ಅಲ್ವಾ, ಎಲ್ಲರೂ ಒಂದೇ ರೀತಿಯಾಗಿರಲ್ಲ, ಕೆಲವೊಂದು ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ ಎಲ್ಲರ ಲೈಫಲ್ಲೂ. ಸೊ ನನಗೂ ಸಹ ಅದೇ ರೀತಿಯಾಗಿ ಆಗಿತ್ತು. ವೀಡಿಯೋಸ್ನ ಅಪ್ಲೋಡ್ ಮಾಡೋದೇ ಬೇಡ ಅಂತ ಅಂದ್ಕೊಂಡೆ. ಬಟ್ ವೀಡಿಯೋಸ್ನ ಮಾಡಿಟ್ಕೊಂಡಿದ್ದೀನಿ ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಟೈಮ್ನ ಅಡ್ಜಸ್ಟ್ ಮಾಡ್ಕೊಂಡು ಮಾಡಿದ್ದೀನಿ. ಸೊ ಮಿಸ್ ಮಾಡೋದು ಬೇಡ ಅಂತಂದು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಯಾರಿಗೆಲ್ಲ ಒಂದು ವ್ಲಾಗ್ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಮುಗಿಸ್ತೀನಿ.